ಗೊತ್ತಿಲ್ಲ ಹೇಳ್ತೇನೆ ನೋಡಿ ಏನಂತಂದ್ರೆ ಇವತ್ತು ಪೂರಿ ಮತ್ತು ಸಾಗು ಸಾಗು ಈರುಳ್ಳಿ ಸಾಗು ಅಂತಾರ ಅಲ್ಲವಾ ತಡಿ ಒಂದು ನಿಮಿಷ ಈಗ ಎಣ್ಣೆ ಹಾಕಿನಿ ನೋಡ ನೆಕ್ಸ್ಟ್ ಸಾಸಿವೆ ಜೀರಿಗೆ ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕ್ಬೇಕಾ ಉಳ್ಳಾಗಡ್ಡಿ ಹಾಕಿ ಎಷ್ಟು 2-3 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಲ್ಲ ಉದ್ದಕ್ಕೆ ಮಾಡ್ಕೊಂಡು ನೆಕ್ಸ್ಟ್ ಸ್ಪೂನ್ ಕೊಡವಲ್ಲ ಆಮೇಲೆ ಈರುಳ್ಳಿ ಹಾಕೋದು ಸರಿ ಮೆಣಸಿನ್ಕಾಯಿ ಹಾಕ್ಕೊಂಡು ಖಾರ ಕಡಿಮೆ ಇರಬೇಕಂತ ಮಕ್ಕಳಿಗೆ ಸ್ವಲ್ಪ ಹಾಕ್ತೀನಿ ಮೆಣಸಿನ್ಕಾಯಿ ಸ್ವಲ್ಪ ಕೆಂಪಗೆ ಅಂತ ಹುರಿಬೇಕನ್ನು ನೋಡಿ ಇವಾಗ ಕೆಂಪಾಗೈತದೆ ನೆಕ್ಸ್ಟ್ ಅರಿಶಿನ ಪುಡಿ ಹಾಕ್ಬೇಕು ಅರಿಶಿನ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಬೇಕು ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಬೇಕು ಇದು ಪುಟಾಣಿ ಹಿಟ್ಟು ಇದು ಒಂದು 2 ಸ್ಪೂನಿಂದ 3 ಸ್ಪೂನಷ್ಟು ತಗೊಂಡು ಬಟ್ಲದಾಗ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಕೈ ಆಡಿಸ್ಕೊಂಡು ಉಳ್ಳಾಗಡ್ಡಿಗೆ ಹಾಕಿ ಕಲಿಸ್ಬೇಕು ಟೊಮೊಟೊ ತಿನ್ನೋರು ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಹಾಕಿಲ್ಲ ಇವಾಗ ನೋಡಿ ಇವಾಗ ಇದನ್ನು ಈ ಥರ ಕೈ ಆಡಿಸಿ ಇದಕ್ಕೆ ಹಾಕ್ಬೇಕು ನೋಡಿ ಅದನ್ನು ಹಾಕಿ ಕಲಿಸ್ತೀನಿ ಆಮೇಲೆ ಅದು ದಪ್ಪ ಆಗ್ತಾ ಗಟ್ಟಿ ಹಾಕ್ಕೊಂತ ಬರ್ತೈತೆ ನೀರು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕೈ ಆಡಿಸ್ಬೇಕು ರೆಡಿ ಆಯಿತು ಸಾಗು ದಪ್ಪ ಆಗ್ತೈತಿ ಒಂದು ಸ್ವಲ್ಪ ನೀರು ಹಾಕ್ಬೇಕು ಮೇಲೆ ಕೊತ್ತಂಬರಿ ಹಾಕ್ಬಿಟ್ರೆ ಮುಗೀತು ರೆಡಿ ಆಯಿತು ಇದ್ರ ಜೊತೆಗೆ ಚಪಾತಿ ಅಥವಾ ಪೂರಿ ಎರಡೂ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಪೂರಿನೇ ಚಲೋ ಆಗೋದಕ್ಕೆ ನಾವು ಇವತ್ತು ಪೂರಿ ಮಾಡತ್ತೀನಿ